ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾನು ನೋಡಿದ ಹಾಗೆ ಒಂದು 2 to 3 ಡೇಸಿಂದ ಸಾಕಷ್ಟು ವೈರಲ್ ಆಗ್ತಿರೋ ಒಂದು ವಿಡಿಯೋ ಅಂತ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಒಂದು ಫ್ಯಾಮಿಲಿ 3 ಜನ ತಂದೆ ತಾಯಿ ಮತ್ತು ಮಗನ ಒಂದು ಅಂತ್ಯ ಕಂಡದ್ದು ರಿಯಲಿ ಶಾಕಿಂಗ್ ಆಗಿದೆ ಮತ್ತು ತುಂಬಾ ಬೇಸರ ಉಂಟಾಯ್ತು. ಯಾಕಂದರೆ ಐಫೋನ್ನ EMI ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಗ ಆ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ತಂದೆ ತಾಯಿನ ಪ್ರಶ್ನೆ ಮಾಡ್ತಿರ್ತಾನೆ. ಆಗ ತಂದೆ ತಾಯಿಯ ನೋವು ನೋಡಲಿಕ್ಕಾಗಲ್ಲ. ಸೊ ತಾಯಿಯ ಒಂದು ಆಕ್ರಂದನ ರಿಯಲಿ ನಾನು ತುಂಬಾ ಬೇಜಾರಾಯಿತು ಆ ವಿಡಿಯೋ ನೋಡಿ. ಬಟ್ ತುಂಬ ಜನ ಆ ವೀಡಿಯೋಸ್ಗೆ ಕಮೆಂಟ್ ಹಾಕಿರೋದು, ಕೇವಲ ಒಂದು ಐಫೋನಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೆ ಇವನಂತ ಮಗ ಅಂತಂದ್ಬಿಟ್ಟು ಸಾಕಷ್ಟು ಈವನ್ ಬಾಡಿ ಶೇಮಿಂಗ್ ತುಂಬ ಮಾಡಿದ್ದಾರೆ. ಬಿಕಾಸ್ ಕುನಾಲ್ 18 years ಓಲ್ಡ್, ಆ ಹುಡುಗ ಏನಿದ್ದಾನೆ 18 ವರ್ಷದ ಹುಡುಗ, ಅವನ ಹೆಸರು ಕುನಾಲ್ ಅಂತ. ಸೊ ಅದೊಂದು ಪುಟ್ಟ ಫ್ಯಾಮಿಲಿ ಅಂತ ಹೇಳ್ಬೋದು. ಕುನಾಲ್ ಅನ್ನುವಂಥ 18 ವರ್ಷದ ಹುಡುಗ ಮತ್ತು ಆತನ ತಂದೆ ಮುರಳೀಧರ್ ಮತ್ತು ತಾಯಿ ಸಂಗೀತ ಅಂತ ಅಂದ್ಬಿಟ್ಟು. ಸೊ ನಾವಿಲ್ಲಿ ಅವರ ಒಂದು ವಿಡಿಯೋ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀವಿ ಅಂತ ಅಂದರೆ, ಆ ಹುಡುಗರ ಒಂದು ಬಾಡಿ ಶೇಮಿಂಗ್ ಸಹ ಆಗ್ತಾ ಇದೆ. ಅಂದರೆ ಅವ್ನು ತುಂಬ ಕಪ್ಪಿದ್ದಾನೆ, ದಪ್ಪ ಇದ್ದಾನೆ, ಆ ರೀತಿ ಸಾಯ್ಬೋದಿತ್ತು, ಅವ್ರ ಪೇರೆಂಟ್ಸ್ ಯಾಕೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಒಂದು ಮಗು ಆ ರೀತಿ ಒಂದು ಡಿಸಿಷನ್ ಬಂದಿದೆ ಅಂತ ಅಂದರೆ ಕೇವಲ ಒಂದು ಐಫೋನಿಂದಾನೆ ಅಂತಲೇ ಅಂದ್ಕೊಂಡ್ರು. ಅವನು ಆ್ಯಕ್ಚುಲಿ 92% ಇನ್ 10th ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಮತ್ತು ಈ ವಾಸ್ ಅ ನೀಟ್ ಆಸ್ಪರೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಷ್ಟೆಲ್ಲ ಬುದ್ಧಿವಂತ, ಅಷ್ಟೆಲ್ಲ ಚೆನ್ನಾಗಿ ಓದುವಂಥ ಹುಡುಗ ತನಗಿಂತ ಯಾಕೆ ಐಫೋನ್ನ ಹೆಚ್ಚಾಗಿ ಪ್ರೀತಿಸ್ತಿದ್ದ, ಯಾಕೆ ಅಂತಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಅವ್ರ ಬಗ್ಗೆ ಆದಷ್ಟು ಜಾಸ್ತಿ ತಿಳ್ಕೊಂಡು ಅಂತ ಅಂದ್ಬಿಟ್ಟು ಇವನ್ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು, ಸಂಗೀತ ಅವರು ತಾಯಿ ಒಂದು ವಿಡಿಯೋ ಇಟ್ಟಿದ್ದಾರೆ. ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರು. ಸೊ ಆ ಯೂಟ್ಯೂಬ್ ಚಾನಲಲ್ಲಿ ಅವರು ಮ್ಯಾಕ್ಸಿಮಮ್ ವೀಡಿಯೋಸ್ ಮಗನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಒಂದೊಂದು ವೀಡಿಯೋ ನೋಡಿದ್ರೆ ರಿಯಲಿ ತುಂಬಾ ಒಂದು ಬೇಜಾರಾಗುತ್ತೆ. ಯಾಕಂದರೆ ಮಗನ ಜೊತೆ ಇರುವಂಥ ಸಮಯ ಅಂದರೆ ಒಂದು ಜೊತೆಲಿ ಟೀ ಕುಡಿತಾ ಇರ್ಬೋದು, ತಿಂಡಿ ತಿಂತಾ ಇರೋದು, ಮತ್ತು ಆ ಮಗ ತಾಯಿಯ ಒಂದು ಕಾಲನ್ನು ತೊಳೆದು ಪೂಜೆ ಸಹ ಮಾಡಿದ್ದಾನೆ. ಸೊ ಅವರ ಮಹಾರಾಷ್ಟ್ರದಲ್ಲಿ ಏನು ಒಂದು ಸಂಪ್ರದಾಯ ಇರುತ್ತೆ, ಒಂದು ಫೆಸ್ಟಿವಲ್, ಆ ಟೈಮಲ್ಲಿ ತಾಯಿಯ ಒಂದು ಪೂಜೆಯನ್ನು ಮಾಡಿದ್ದಾನೆ. ಸೊ ಅವೆಲ್ಲ ನೋಡಿದ್ರೆ ತುಂಬಾ ಒಂದು ಎಮೋಷನಲ್ ಆಗುತ್ತೆ ಆ ವೀಡಿಯೋಸ್ ಎಲ್ಲ ನೋಡಿದಾಗ. ಇಷ್ಟು ಚೆನ್ನಾಗಿದ್ದಂಥ ತಾಯಿ ಮಗನ ಜೀವನದಲ್ಲಿ ಏನಾಗಿರ್ಬೋದು ಅಂತಂದ್ಬಿಟ್ಟು ಕೇವಲ ಒಂದು ಐಫೋನಿಂದ ಈ ರೀತಿ ಆಗಿದೆ ಅಂದರೆ ರಿಯಲಿ ಅನ್ಬಿಲೀವಬಲ್. ಯಾಕೆಂತಂದರೆ ಒಂದು 18 ವರ್ಷದ ಹುಡುಗಂಗೆ ಗೊತ್ತಿರುತ್ತೆ. ಸೊ ಐಫೋನ್ ಅಂದರೆ ಒಂದು ಮೆಟೀರಿಯಲ್ ಈಸ್ ನಾಟ್ ಸಚ್ ಇಂಪಾರ್ಟೆಂಟ್, ಅವನ ಒಂದು ಜೀವನಕ್ಕಿಂತ ಅವನ ಲೈಫಿಗಿಂತ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಆದರೂ ಸಹ ಈ ತೀರ್ಮಾನಕ್ಕೆ ಬಂದ ಅಂದರೆ ಇಲ್ಲಿ ಯಾರ್ದು ತಪ್ಪು ಅಂತ ನಾವು ಹೋಗ್ತಾ ಹೋದರೆ ರಿಯಲಿ ನನಗೆ ಕಂಡಿದ್ದು ಆ ಹುಡುಗನ ತಪ್ಪಲ್ಲ, ಅವನ ಪೇರೆಂಟ್ಸ್ನ ತಪ್ಪು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅವರಲ್ಲಿ ತುಂಬಾ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದೆ. ಏನಪ್ಪ ಅಂತಂದರೆ ಅವ್ರ ಸಂಗೀತ ಅವರು ಗಂಡ ಒಬ್ಬ ಡ್ರೈವರಾಗಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ತುಂಬ ದಿನಗಳ ಕಾಲ ಅವ್ರು ಬರ್ತಾನೆ ಇರಲ್ಲ ಮನೆಗೆ. ಅಂದರೆ 4-5 days ಬರ್ತಿರಲ್ಲ, ಕೆಲವೊಂದ್ಸರಿ ವಾರಾನ್ಗಟ್ಟಲೆ ಬರ್ತಿರಲ್ಲ. ಬಂದರೂ ಸಹ ಅವ್ರ ಮಧ್ಯದಲ್ಲಿ ತುಂಬಾ ಒಂದು ಜಗಳ ಆಗ್ತಿರುತ್ತೆ. ಯಾಕೆಂತಂದರೆ ಸಂಗೀತ ಮತ್ತು ಮುರಳೀಧರ್ದು ಒಂದು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ, ಇಬ್ಬರು ಮಕ್ಕಳಿರ್ತಾರೆ. ಕುನಾಲ್ ಅವರ ಅಣ್ಣ ಸಹ ಇರ್ತಾನೆ. ಬಟ್ ಅವರ ಅಣ್ಣ ಅಂದರೆ ಹುಷಾರಿಲ್ದಾನೆ, ಅಂದರೆ ಒಂದು ಕಾಯಿಲೆ ಬಂದು ಅವ್ರು ತೀರ್ಕೊಂಡಿರ್ತಾರೆ. ಸೊ ಆ ಒಂದು ನೋವು ಕುನಾಲಲ್ಲೂ ಮತ್ತು ಅವ್ರ ತಾಯಿಯಲ್ಲೂ ತುಂಬಾ ಒಂದು ಅಡಗಿರುತ್ತೆ ಅಂತ ಹೇಳ್ಬೋದು. ಇನ್ನು ತಂದೆ ಮುರಳೀಧರ್ ಅವರ ಫ್ಯಾಮಿಲಿ ಅಂದರೆ ಅವರ ಅಕ್ಕ ತಂಗಿಯರು ಮತ್ತು ಅವರ ತಾಯಿ ತಂದೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದ್ರಿಂದ ಇವರು ಹೆಂಡತಿ ಮೇಲೆ ಆಗಾಗ ಜಗಳ ತೆಗಿತಿದ್ರು ಅನ್ನೋದು ಅವರ ಒಂದು ವೀಡಿಯೋಸಲ್ಲಿ ಹೊರಗೆ ಬಂದಿದೆ. ಅಂದರೆ ಅವ್ರು ತುಂಬ ಒಂದು ದುಃಖಿತದಲ್ಲಿ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಸಂಬಂಧ ಅಂದರೆ ಒಂದು ರಿಲೇಷನ್ಶಿಪ್ ಅಂದರೆ ಯಾವ ರೀತಿ ಇರಬೇಕು, ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ನ ಜಾಸ್ತಿ ಎಕ್ಸ್ಪೋಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು, ಅದು ರೆಸ್ಪೆಕ್ಟ್ ಇಲ್ಲ ಅಂತಂದರೆ ಪ್ರೀತಿ ಇರಲ್ಲ, ಈ ರೀತಿ ಅವರೊಂದು ಮರಾಠಿಯಲ್ಲಿ ಸಾಕಷ್ಟು ವೀಡಿಯೋಸ್ನ ಬಿಟ್ಟಿದ್ದಾರೆ. ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಸಹ ಅವ್ರಿಗಿದ್ದಾರೆ. ಎಲ್ಲ ವೀಡಿಯೋಸಲ್ಲೂ ತಾಯಿ ಮಗ ಇಬ್ಬರೇ ಇದ್ದಾರೆ. ಸೊ ಅವರ ಒಂದು ಮನಸ್ಥಿತಿನ ನೋಡ್ತಾ ಹೋದರೆ ಕುನಾಲ್ ಒಬ್ಬ ಅಣ್ಣನ ಕಳ್ಕೊಂಡಿದ್ದಾರೆ. ತಂದೆಯಿಂದ ಆಲ್ಮೋಸ್ಟ್ ಒಂದು ದೂರ ಇದ್ದಾಗೆ ಇದ್ದಾನೆ. ಬಿಕಾಸ್ ಅವ್ರ ತಂದೆ ಅಪರೂಪಕ್ಕೆ ಬರ್ತಾ ಇರ್ತಾರೆ ಮತ್ತು ಬಂದಾಗ ಅಷ್ಟು ಸರಿನೂ ತಾಯಿ ಜೊತೆ ಜಗಳನೇ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಜಾಸ್ತಿ ಇದೆ. ಇಲ್ಲಿ ಗಂಡ ಹೆಂಡತಿ ಸಾಕಷ್ಟು ಜಗಳ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮಕ್ಕಳ ಮನಸ್ಸು ಸಾಕಷ್ಟು ವೀಕ್ ಆಗ್ತಾ ಹೋಗುತ್ತೆ. ಮಕ್ಕಳು ವೀಕ್ ಆಗಿ ಮಾನಸಿಕವಾಗಿ ತೊಂದರೆ ಅನುಭವಿಸ್ಕೊಂಡು, ನೋವು ಅನುಭವಿಸ್ಕೊಂಡು, ಒಳಗಡೆ ಆ ನೋವನ್ನ ಇಟ್ಕೊಂಡು ಅವರು ಸಾಕಷ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾವು ಇವಾಗ ಈಗಿನ ಒಂದು ಜನ್ರೇಷನಲ್ಲಿ ಜಾಸ್ತಿ ನೋಡ್ತಾ ಇದ್ವಿ. ಮುಂಚೆ ಯಾಕಿರಲಿಲ್ಲ. ಈಗ ಅಂದರೆ 90s ನಾವು ನೋಡ್ತಾ ಹೋದರೆ ಈವನ್ ಆಗಲೂ ಸಹ ತಂದೆ ತಾಯಿ ಜಗಳ ಆಡ್ತಿದ್ರು. ಆದರೆ ಮಕ್ಕಳಲ್ಲಿ ಇಷ್ಟೊಂದು ವೀಕ್ ಮೈಂಡ್ ಏನಕ್ಕೆ ಇರ್ತಾ ಇರಲಿಲ್ಲ ಅಂದರೆ ಆಗ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ತಂದೆ ತಾಯಿ, ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿ ಎಲ್ಲರ ಹತ್ರ ಬೆರಿತಾ ಇರೋದ್ರಿಂದ ಒಂದು ತಂದೆ ತಾಯಿ ಜಗಳ ಆಡ್ತಿದ್ರೆ ಅದೆಲ್ಲ ಒಂದು ಕಡೆ ಸಾರ್ಟ್ ಔಟ್ ಆಗಿಬಿಡೋದು, ಅಥವಾ ಅದನ್ನು ಅವ್ರ ತಂದೆ ತಾಯಿ ಅವರ ಒಂದು ಅಜ್ಜ ಅಜ್ಜಿನೋ ಚಿಕ್ಕಪ್ಪ ಚಿಕ್ಕ ಏನೋ ಒಂದು ಹೇಳಿ ಅವರು ಸಮಾಧಾನ ಮಾಡೋರು. ಮತ್ತು ಮಕ್ಕಳ ಮನಸ್ಸಲ್ಲಿ ಅಷ್ಟೊಂದು ಆಘಾತ ಮೂಡ್ತಾ ಇರಲಿಲ್ಲ ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಅಂತ. ಬಟ್ ಈಗ ಒಂದು ನಾವು ನೋಡ್ದಂಗೆ ಈಗೆಲ್ಲ ತುಂಬ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈಗಿನ ಒಂದು ಮಟ್ಟದಲ್ಲಿ. ಸೊ ಎಲ್ಲರ ಜೊತೆಲಿ ಇರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಪಟ್ಟಿ ರಿಲೇಟೆಡ್ ಸ್ವಲ್ಪ ಜಗಳಗಳಿರುತ್ತೆ ಕೆಲವೊಂದು ಫ್ಯಾಮಿಲಿಯಲ್ಲಿ. ಸೊ ಆಗಷ್ಟು ಮುಂಚಿನಷ್ಟು ಒಗ್ಗಟ್ಟು ಈಗಂತೂ ಡೆಫಿನೆಟ್ಲಿ ಇಲ್ಲ.
ತುಂಬ ಜನ ನೋಡ್ತೀವಿ 99% ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ತಪ್ಪು ಅಂತಲೂ ಅಲ್ಲ, ಬಿಕಾಸ್ ಆಫ್ ಹಳ್ಳಿ ಕಡೆ ಇರ್ತಾರೆ, ಕೆಲವೊಬ್ರು ಕೆಲಸಕ್ಕೋಸ್ಕರ ಎಲ್ಲೋ ಇರ್ತಾರೆ, ಸೊ ಜಾಬ್ಗಳಿಗೋಸ್ಕರ ಅಥವಾ ಅವ್ರ ಒಂದು ಬಿಸ್ನೆಸ್ ಪರ್ಪಸ್ಸು ದೂರ ಇರಬೇಕಾಗುತ್ತೆ. ಸೊ ತಂದೆ ತಾಯಿ ಎಲ್ಲೋ ಇರ್ತಾರೆ, ಮಕ್ಕಳೆಲ್ಲೋ ಇರ್ತಾರೆ, ಈ ರೀತಿ ನಡೀತಾ ಇರುತ್ತೆ ಫ್ಯಾಮಿಲಿ. ಸೊ ಅಷ್ಟೆಲ್ಲ ಇದ್ದಾಗ ನನಗೆ ಗೊತ್ತಿರೋ ಹಾಗೆ ತಂದೆ ತಾಯಿ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು, ಬಿಕಾಸ್ ಜನ್ರೇಷನ್ ಆಗಿದೆ. ಸೊ ಮಕ್ಕಳ ಜೊತೆ ಯಾರೂ ಇರೋದಿಲ್ಲ, ಈವನ್ ಕಸಿನ್ಸ್ ಆಲ್ಸೋ ನಾವು ವರ್ಷಕ್ಕೊಂದ್ಸಲೂ ಸಿಗಲ್ಲ ಅನ್ನೋ ರೀತಿ ದೂರ ಆಗೋಗಿದ್ದಾರೆ. ಸೊ ಹಾಗಾಗಿ ಮಕ್ಕಳ ಜೊತೆ ತಂದೆ ತಾಯಿ ಮಾತ್ರ ಸಾಕಷ್ಟು ಕಾಲನ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ತಂದೆ ಓಕೆ ಡ್ರೈವರ್ ಆಗಿದ್ರು, ಅವ್ರು ಏನೋ ಅಪರೂಪಕ್ಕೆ ಬರೋರು, ಸೊ ಬಂದಾಗ್ಲೂ ಏನೋ ಪ್ರಾಪರ್ಟಿ ರಿಲೇಟೆಡ್ ಜಗಳಾಗ್ತಿತ್ತು. ಸೊ ಹಾಗಾಗಿ ತಂದೆನ ನಾವಿಲ್ಲಿ ಬ್ಲೇಮ್ ಮಾಡೋಕ್ಕಿಂತ ಇಲ್ಲಿ ತಾಯಿ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ರಿಯಲಿ ನನಗೆ ಬೇಜಾರು. ಬಿಕಾಸ್ ನಾವು ಆ ವಿಡಿಯೋ ನೋಡ್ತಾ ಇರುವಾಗ ಗೊತ್ತಾಗುತ್ತೆ, ಕುನಾಲ್ ಕೇವಲ ಒಂದು ಫೋನ್ EMIನ ಒಂದು ಬೇಜಾರಲ್ಲಿ ಇರೋ ರೀತಿ ಅಲ್ಲಿಲ್ಲ. ಬಿಕಾಸ್ ತನ್ನ ಅಣ್ಣನ ಸಾವು ನೋಡಿದ್ದಾನೆ, ಮತ್ತು ತಂದೆಯ ಒಂದು ದೂರ ಆಗಿರೋದು ನೋಡಿದ್ದಾನೆ, ತಂದೆಯ ಜಗಳಗಳು ನೋಡಿದ್ದಾನೆ, ಮತ್ತು ಫೈನಾನ್ಷಿಯಲ್ ಮನೇಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾನೆ. ಸೊ ಅದೆಷ್ಟು ಅವನಿಗೆ ಎಷ್ಟು ಒಂದು ಮನಸ್ಸಿಗೆ ಆಘಾತ ಆಗಿದೆ ಅನ್ನೋದು ಅಲ್ಲಿ ಕಾಣಿಸ್ತದೆ. ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನಗೆ ಫೋನ್ ಕೊಡು, EMIನೂ ಕಟ್ತೀನಿ, ನಾನು ಏನು ಬೇಕಾದರೂ ಮಾಡ್ತೀವಿ, ನೀನು ಚೆನ್ನಾಗಿ ನೋಡ್ಕೊತೀವಿ ಅಂತೆಲ್ಲ ತಾಯಿ ತಂದೆ ಇಬ್ಬರು ಹೇಳ್ತಾ ಇದ್ರು. ಅಲ್ಲಿ ಅವನ ಮನಸ್ಸಿನಲ್ಲಿ ಆಳವಾಗಿ ಕೂತಿದೆ, ಇವರು ಬದಲಾಗಲ್ಲ, ಅವನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನನ್ನ ಮಕ್ಕಳ ಮನಸ್ಸಲ್ಲಿ ಏನನ್ಸೋದು, ನಮ್ಮಿಂದನೇ ಈ ರೀತಿ ಜಗಳ, ನಾವು ದೂರ ಆದರೆ ಸರಿ ಹೋಗುತ್ತೆ, ನಾವಿದ್ರೇ ಈ ರೀತಿ ತುಂಬ ಒಂದು ಗೊಂದಲಕ್ಕೆ ಬಂದುಬಿಡ್ತಾರೆ ಮಕ್ಕಳು. ಯಾಕಂದರೆ ಅವರು ಒಂಟಿಯಾಗಿದ್ದು ಆ ರೀತಿ ಆಗಿಬಿಟ್ಟಿರ್ತಾರೆ. ಏನು ಹೇಳ್ತೀನಿ ಅಂದರೆ, ಈ ರೀತಿ ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದಾಗ ಒಂದು ಡೆಫಿನೆಟ್ಲಿ ತುಂಬಾ ತೊಂದರೆ ಆಗ್ತಿದೆ. ಅಂದರೆ ತಂದೆ ತಾಯಿ ದೂರ ಆಗೋದೇ ಒಳ್ಳೇದಾಗುತ್ತೆ ಅನಿಸುತ್ತೆ. ಸೊ ದೂರ ಆಗಿ ಮಕ್ಕಳನ್ನು, ಸಿಂಗಲ್ ಪೇರೆಂಟ್ ಆಗಿದ್ದರೂ ಸಹ ಮಕ್ಕಳಿಗೆ ಆದಷ್ಟು ಮಾನಸಿಕವಾಗಿ ದೈಹಿಕವಾಗಿ ಧೈರ್ಯ ಅಂದರೆ ಸದೃಢತೆ ಮಾಡಬೇಕು. ಬರೀ ಫೈನಾನ್ಷಿಯಲಿ ನಾವು ನಮ್ಮ ಮಕ್ಕಳಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಆಸ್ತಿ ಮಾಡಿರಬೇಕು, ದುಡ್ಡು ಮಾಡಿಕೊಡ್ಬೇಕು, ಆ ರೀತಿ ಮಟ್ಟದಲ್ಲಿ ಎಲ್ಲ ಪೇರೆಂಟ್ಸು ಓಡ್ತಾ ಇದ್ದಾರೆ. ರಿಯಲಿ ಅದು ತಪ್ಪು. ಅಂದರೆ ಅದು ಓಕೆ ಇರಬೇಕು, ಮಕ್ಕಳಿಗೆ ಸೇಫ್ಟಿ ಫೈನಾನ್ಷಿಯಲಿ ಸೇಫರ್ ಸೈಡೂ ಮಾಡಬೇಕು. ಹಂಗಂತ ಅಂದ್ಬಿಟ್ಟು ಅವ್ರನ್ನ ಫಿಸಿಕಲಿ ಮೆಂಟಲಿ ವೀಕ್ ಮಾಡಿಸ್ಬಾರ್ದು. ಸೊ ಫಿಸಿಕಲಿ ಅಂದರೆ ನಾವು ಒಳ್ಳೊಳ್ಳೆ ಫುಡ್ ಕೊಡ್ತೀವಿ, ಓಕೆ ಚೆನ್ನಾಗಿ ತಿಂತಾರೆ ಚೆನ್ನಾಗಿರ್ತಾರೆ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ನೋ, ಅವ್ರು ಮೆಂಟಲಿ ಆಲ್ಸೋ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಬಿಕಾಸ್ ಎಲ್ಲ ಟೈಮಲ್ಲೂ ಪೇರೆಂಟ್ಸ್ ಇರಲಿಕ್ಕಾಗಲ್ಲ. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅವರು ಯಾವ ರೀತಿ ಸೊಲ್ಯೂಷನ್ ತಂದ್ಕೋಬೇಕು ಅನ್ನೋದು ಈ ರೀತಿ ಪೇರೆಂಟ್ಸು ಹೇಳ್ತಾ ಹೋಗ್ಬೇಕು. ಸಿಂಗಲ್ ಪೇರೆಂಟ್ ಇರಲಿ, ತಂದೆ ತಾಯಿ ಇಬ್ಬರು ಜೊತೆಲಿದ್ರು ಇಲ್ಲ ಅಂತ ಅಂದರು, ಮಕ್ಕಳಿಗೆ ಆದಷ್ಟು ಮಾನಸಿಕವಾಗಿ ಧೈರ್ಯ ತುಂಬ್ತಾ ಹೋಗೋದು ನಿಜವಾದ ಒಂದು ಪೇರೆಂಟ್ಸ್ನ ಕರ್ತವ್ಯ ಅಂತ ನನಗನ್ಸುತ್ತೆ. ಇಲ್ಲಿ ತಾಯಿ ಆಲ್ಮೋಸ್ಟ್ ಒಂದು ತುಂಬಾ ಒಂದು ಸ್ಯಾಡ್ ವಿಡಿಯೋಸ್ ನಾನು ಅಬ್ಸರ್ವ್ ಮಾಡಿದೆ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ. ಓಕೆ, ಜಾಸ್ತಿ ತಾಯಿ ಮಗನ ಪ್ರೀತಿ ಕೊಟ್ಟಿರೋದಂತೂ ಸತ್ಯ. ಅದು ಮಾನಸಿಕವಾಗಿ ಕುನಾಲ್ ಸಾಕಷ್ಟು ವೀಕ್ ಆಗಿದ್ದಾನೆ. ಸೊ ಅದನ್ನು ಅಬ್ಸರ್ವ್ ಮಾಡದೇ ಇರೋದು ಸಹ ತಾಯಿ ತಪ್ಪಾಗಿದೆ ಅಂತ ಅನಿಸ್ತದೆ. ಸೊ ಸಾಕಷ್ಟು ಡಾಕ್ಟರ್ಸ್ ಇದ್ದಾವೆ, ಅಥವಾ ಈಗ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಥೆರಪಿಗಳಿದ್ದಾವೆ. ಸೊ ಏನಾದರೂ ಒಂದು ಪ್ರಯತ್ನ ಪಟ್ಟು ಮಗನಿಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಥವಾ ಪಾಸಿಟಿವ್ ಒಂದು ವಾತಾವರಣ ಕೊಟ್ಟಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಸೊ ಆಲ್ರೆಡಿ ಕುನಾಲ್ ಹತ್ರ ಫೋನ್ ಇದೆ. ಇಲ್ಲಿ ಕಮೆಂಟ್ಸ್ ಏನಂತ ಬರ್ತಿದೆ ಅಂದರೆ, ಐಫೋನ್ ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದಾನೆ, ಅಥವಾ EMI ಕಟ್ಟಿಲ್ಲ ಅಂತ ಅಂದ್ಬಿಟ್ಟು. ಓಕೆ, EMI ಕಟ್ಟದೇ ಇರೋದು ಒಂದು 2 days ಬ್ಯಾಕು ಜಗಳ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿರುವಂಥ ಒಂದು ಹೇಳಿದಂಥವ್ರು. ಓಕೆ, ಅದು ಜಗಳ ಆದರೂ ಸಹ ಕೇವಲ EMIಗೋಸ್ಕರ ಈ ರೀತಿ ಪ್ರಾಣ ಕಳ್ಕೊತಿದ್ದಾನೆ ಅಂತಂದರೆ ಅದು ನಂಬಲಿಕ್ಕಾಗಲ್ಲ. ಆಮೇಲೆ 1 ವರ್ಷದ ಹಿಂದೆನೇ ಅದೇ ಪ್ಲೇಸಲ್ಲಿ ಕುನಾಲ್ ನಿಂತ್ಕೊಂಡು ಇದೇ ರೀತಿ ಪ್ರಯತ್ನ ಪಟ್ಟಿದ್ದಂತೆ ಪ್ರಾಣ ಕಳ್ಕೊಳ್ಳೋಕ್ಕೆ. ಸೊ ಆಗ ಪೊಲೀಸರು ಅವನ ಹೋಲಿಸಿ ಕಳಿಸಿದ್ರಂತೆ. ಬಟ್ ಈಗ ಅದು ಪಾಸಿಬಲ್ ಆಗಿಲ್ಲ. ಸತತ 3 hours ಎಲ್ಲರೂ ಪ್ರಯತ್ನ ಪಟ್ಟರೂ ಸಹ ಆತನನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಆತ ಆವಾಗ ತಂದೆ ಮುಂದೆ ಹೋಗಿ, ಎಲ್ಲಿ ಮಗ ಬಿದ್ದೋಗ್ತಾನೋ ಅಂತಂದ್ಬಿಟ್ಟು ತಂದೆ ಮುಂದೆ ಹೋಗಿ ಅವನ್ನ ಎಳೆಯೋಕ್ಕೆ ಹೋದಾಗ ಈವನ್ ಮಗನೇ ಆ ತಂದೆನ ಎಳ್ಕೊಬಿಟ್ಟಿದ್ದಾನೆ. ಆಗ ಇಬ್ಬರೂ ಬಿದ್ದೋಗಿದ್ದಾರೆ. ಆಘಾತ ಉಂಟಾದ ಸಂಗೀತಗೆ ಮಗ ಒಂದು ಕಡೆ, ಗಂಡ ಒಂದು ಕಡೆ ಬಿದ್ದಿದ್ದು ನೋಡಿ. ಆಕೆ ಸಹ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಂಥ ಅಷ್ಟು ಮೇಲಿಂದ ಬಿದ್ದೋಗಿದ್ದಾರೆ. ಅಂದರೆ 260 ಅಡಿಗಳ ಎತ್ತರದಿಂದ ಹೋಲ್ ಫ್ಯಾಮಿಲಿ, ಅಂದರೆ ಗಂಡ ಹೆಂಡತಿ ಮಗ 3 ಜನ ಬಿದ್ದು ಪ್ರಾಣ ಕಳ್ಕೊಂಡ್ರು. ರಿಯಲಿ ಅದು ಸಾಕಷ್ಟು ವೈರಲ್ ಆಗ್ತಿದೆ. ಅದು ಪ್ರತಿ ವೀಡಿಯೋಸ್ ನೋಡ್ತಾ ಇರೋದು ಸಾಕಷ್ಟು ಪೇನ್ ಆಗುತ್ತೆ. ತುಂಬ ಕನಸು ಕಟ್ಟಿರ್ತಾರೆ, ತಂದೆ ತಾಯಿ ಮಕ್ಕಳು ಆಗಿರಬೇಕು, ಈಗಿರಬೇಕು, ಆ ರೀತಿ ಆಗಬೇಕು ಅಂತಂದ್ಬಿಟ್ಟು. ಬಟ್ ಈ ರೀತಿ ಅಂತ್ಯ ಕಂಡಾಗ ಸಾಕಷ್ಟು ಶಾಕ್ ಆಗುತ್ತೆ. ಇಲ್ಲಿ ಮೇನ್ ರೀಸನ್ ಏನು ಬರ್ತಾ ಇದೆ ಅಂತಂದರೆ EMI ಆಗಿರ್ಬೋದು, ಐಫೋನ್ ಅಂತಂದ್ಬಿಟ್ಟು ಕಮೆಂಟ್ ಮಾಡಿಕೊಂಡು ಈವನ್ ಆ ಕರಿ ಹುಡುಗ ಈ ರೀತಿ ಎಲ್ಲ ಕಮೆಂಟ್ ಮಾಡಿದ್ದಾರೆ. ರಿಯಲಿ ಅದು ತುಂಬ ಒಂದು ಬೇಜಾರಾಯಿತು ನನಗೆ. ಬಿಕಾಸ್ ಯಾವುದೇ ಒಂದು ಮಕ್ಕಳು, ಈವನ್ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವು ಪ್ರತಿಯೊಂದು ಮಕ್ಕಳನ್ನ ಆಗಿರ್ಬೋದು, ಅಥವಾ ನೀರನ್ನು ಸಹಿತ ನಾವು ದೇವರಂತ ಪೂಜಿಸ್ತೀವಿ, ಗಾಳಿನ ದೇವರಂತ ಪೂಜಿಸ್ತೀವಿ, ಭೂಮಿ ತಾಯಿನ ದೇವರಂತ ಸತ್ತಂಥ ಮನುಷ್ಯನೂ ಸಹ ನಾವು ದೇವರಂತ ಪೂಜಿಸ್ತೀವಿ. ಅಂಥ ಒಂದು ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿರುವಾಗ ಈ ರೀತಿ ಒಂದು ಜೀವ ಕಳ್ಕೊಂಡಾಗಿದೆ. ಓಕೆ, ಈಗ ಆತನನ್ನು ಅಂದರೆ ಏನು ಅವರ ಫ್ಯಾಮಿಲಿ ಪ್ರಾಣ ಕಳ್ಕೊಂಡ್ರು, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ಬಯಸಬೇಕು. ಮತ್ತು ಆತ ಮಾಡಿದ ಒಂದು ಅಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ
ಅನ್ನೋದು ತಿಳ್ಕೊಂಡು ನೆಕ್ಸ್ಟ್ ಒಂದು ಅವರ ಒಂದು ಫ್ಯಾಮಿಲಿಗಳಲ್ಲಿ ಅದನ್ನು ಸರಿ ಮಾಡ್ತಾ ಹೋಗಬೇಕು. ಅಂದರೆ ಈ ಒಂದು ಟಾಕ್ಸಿಕ್ ರಿಲೇಷನ್ ದಿನ ಜಗಳ ಆಡೋದು ಮಕ್ಕಳ ಮುಂದೆ, ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗೋದು ತುಂಬ ತಿಳಿಯಾಗಿರುತ್ತೆ ಮಕ್ಕಳ ಮನಸ್ಸು. ಅಲ್ಲಿ ಜಗಳಗಳು ಪದೇ ಪದೇ ಅದೆಲ್ಲ ನೋಡಿ ಅದೊಂಥರ ಸೈಕಾಲಜಿಕಲ್ ಟ್ರಾಮಾ ಥರ ಮಕ್ಕಳಿಗೆ ಸಾಕಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ಗೆ ಹೋಗಿರೋದು ಸಮೇತ ಪೇರೆಂಟ್ಸ್ಗಳಿಗೆ ಗೊತ್ತಾಗಲ್ಲ. ಬಿಕಾಸ್ ಮೇಲೆ ಚೆನ್ನಾಗೇ ಕಾಣಿಸ್ತಿರ್ತಾರೆ ಮಕ್ಕಳು, ಒಳಗಡೆ ಎಷ್ಟು ನೊಂದ್ಕೊಂಡಿರ್ತಾರೆ, ಯಾವ ರೀತಿ ಕಣ್ಣೀರು ಹಾಕ್ತಿರ್ತಾರೆ ಅನ್ನೋದು ಯಾರ ತಂದೆ ತಾಯಿನೂ ಅಬ್ಸರ್ವ್ ಮಾಡಲ್ಲ. ಏನಪ್ಪ ಅಂದರೆ ಅವರ ಒಂದು ಈಗೋಗಳು, ಅವರ ಒಂದು ಇದೆ ಅವರಿಗೆ ಜಾಸ್ತಿ ಆಗೋಗಿರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು. ಸೊ ಏನೇ ಇದ್ರೂ ಮಕ್ಕಳ ಮುಂದೆ ಸಂತೋಷವಾಗಿದ್ದು ಫಿಕ್ಸ್ ಆಗಬೇಕು. ಆ ಮಗು ಮುಂದೆ ಇವರು ಜಗಳ ಮಾಡಬಾರ್ದು ಸರ್ಟನ್ ಏಜ್ ತನಕ ಅಟ್ಲೀಸ್ಟ್. ಇಲ್ಲ ತುಂಬಾ ಒಂದು ಪ್ರಾಬ್ಲಮ್ ಆಯಿತು, ಅಡ್ಜಸ್ಟ್ಮೆಂಟ್ ಇಲ್ಲ, ತೊಂದರೆ ಆಗ್ತಿದೆ ಅಂತಂದರೆ ಡಿವೋರ್ಸ್ ಕೊಟ್ಟು ದೂರ ಹೋಗಿ ಮಗುಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕು, ಯಾಕೆ ಹೀಗಾಯಿತು, ಏನಕ್ಕೆ ಈ ಥರ ಆಗ್ತಿದೆ, ಸೊ ನಮ್ಮೊಂದು ರಿಲೇಷನ್ಶಿಪ್ ಈ ಥರ ಆಗಿದೆ, ಸೊ ಹಾಗಾಗಿ ಅಂತಂದ್ಬಿಟ್ಟು ಮತ್ತು ರೀಸನ್ಸ್ ಹೇಳಿ ಚೆನ್ನಾಗಿ ಅದಕ್ಕೆ ಮೈಂಟಲಿ ಆಘಾತ ಆಗದೆ ಇರೋ ಥರ ಒಂದು ಕೇರ್ ಮಾಡಬೇಕಾಗುತ್ತೆ. ಸೊ ಸಡನ್ನಾಗಿ ಆ ರೀತಿ ಜಗಳಗಳು ಮಾಡೋದು, ಸಡನ್ನಾಗಿ ಆ ಮಕ್ಕಳಿಗೆ ಟೆನ್ಷನ್ ಕೊಡೋದು, ಸೊ ಇವೆಲ್ಲ ಸೈಕಾಲಜಿಕಲಿ ತುಂಬ ಡಿಸ್ಟರ್ಬ್ ಆಗ್ತಾರೆ. ಸೊ ನೋಡಿದ್ದು ಪ್ರತಿಯೊಬ್ಬ ಮನುಷ್ಯತ್ವ ಇರುವಂಥ ಮನಸ್ಸಿರೋರಿಗೆ ನಿಜವಾಗ್ಲೂ ನೋವಾಗುತ್ತೆ. ಸೊ ಏನೇನೋ ಕಮೆಂಟ್ ಮಾಡೋ ಬದಲು ಅಟ್ಲೀಸ್ಟ್ ಆ ಒಂದು ಇನ್ಸಿಡೆಂಟಿಂದ ನೆಕ್ಸ್ಟ್ ಆ ರೀತಿ ಆಗದೆ ಇರೋ ಥರ, ಅಂದರೆ ನಮ್ಮ ಸುತ್ತಮುತ್ತದಲ್ಲೇ ಯಾರಾದರೂ ಮಕ್ಕಳು ತಂದೆ ತಾಯಿ ತುಂಬ ಜಗಳ ಆಡ್ತಿದ್ದು ಅಥವಾ ತಂದೆ ತಾಯಿ ಸಂಬಂಧಗಳು ಸರಿ ಇಲ್ಲದಾಗ ಮಕ್ಕಳೇನಾದ್ರು ಸ್ವಲ್ಪ ನೋವಲ್ಲಿದ್ದರೆ ಅಲ್ಲಿ ಹೇಳ್ಕೊಟ್ಟು ಸ್ವಲ್ಪ ಆ ರೀತಿ ಒಂದು ಡಿಸಿಷನ್ ತೊಗೊಂಡೇ ಇರೋ ಥರ ಸಪೋರ್ಟ್ ಮಾಡಿ ಧೈರ್ಯ ಕೊಡಬೇಕು. ಇವನ್ ಅಷ್ಟು ಮಾಡಿದ್ರು ಎಷ್ಟೊಂದು ಈ ರೀತಿ ಒಂದು ಕೇಸ್ಗಳನ್ನ ಅವಾಯ್ಡ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ? ಈ ರೀತಿ ಒಂದು ರೂಮರ್ ಐಫೋನ್ಗೋಸ್ಕರ ಈ ರೀತಿ ಮಾಡ್ಕೊಂಡಿದೆ ಅಂತ ನಾನಂತೂ ನಂಬಲಿಲ್ಲ. ಹಾಗಾಗಿ ನಾನು ಕೆಲವೊಂದು ವೀಡಿಯೋಸ್ನ ಸರ್ಚ್ ಮಾಡಿದೆ. ಇನ್ನು ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಬೇಕಾದರೆ, ಮರಾಠಿ ಬರುವಂಥವ್ರು ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ಅವ್ರು ತುಂಬಾ ವೈರಲ್ ಆಗ್ತಾ ಇದೆ, ಸಂಗೀತ ಅಫಿಷಿಯಲ್ ಅಂತ ಇದೆ, ನಾನು ಸ್ಕ್ರೀನ್ಶಾಟ್ ಸಹ ಇಟ್ಟಿರ್ತೀನಿ. ಸೊ ನೋಡಿ, ಸೊ ನಿಮಗೇನು ಅನಿಸುತ್ತೆ ಅವರ ಒಂದು ಸೈಕಾಲಜಿಕಲ್ ಡ್ರಾಮಾ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಸೊ ಕಮೆಂಟ್ ಮಾಡಿ. ಇಲ್ಲಿ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೊ ಪ್ರತಿಯೊಬ್ಬರು ತಂದೆ ತಾಯಿ ಜವಾಬ್ದಾರಿಯುತವಾಗಿ ನಡಿಬೇಕು ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ್. ಮತ್ತು ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.